ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನರನಾಡಿಗಳಲ್ಲಿ ರಕ್ತ ಸಂಚಾರ ದ್ವಿಗುಣಗೊಳ್ಳುವಂತಹ ಒಂದು ಸಂದರ್ಭ ಇದು. ಯಾಕೆಂದ್ರೆ ಈ ತಿಂಗಳು ಜುಲೈ ಅಂದ್ರೇನೆ ನಿಮ್ಗೆ ಗೊತ್ತಿದೆ ಕಾರ್ಗಿಲ್ ವಿಜಯೋತ್ಸವ. ಸೊ ನಮ್ಮ ಪುಣ್ಯ, ನಮ್ಮ ಅದೃಷ್ಟ, ನಮ್ಮದೇ ಪರಿಸರದಲ್ಲಿ ಸುಮಾರು 4-5 ಜನ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ಗಣ್ಯ ವ್ಯಕ್ತಿಗಳು ನಮ್ಮ ಆಜುಬಾಜಿನಲ್ಲಿ, ನಮ್ಮ ಪರಿಸರದಲ್ಲಿ ಇರುವಂತಹದ್ದು ನಮ್ಮ ಪುಣ್ಯ ಅಂತ ಹೇಳಿ ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ. ಭಾಷಣ ಮಾಡಿ ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಯಾಕೆಂದ್ರೆ ಎಲ್ಲ ಮಿಕ್ಸ್ ಬರ್ತೈತೆ ನಮ್ಗೆ, ಹಿಂದಿ ಇಂಗ್ಲಿಷ್ ಎಲ್ಲ ಒಂಥರ ಇದೆ. ಅದಕ್ಕೋಸ್ಕರ ನನಗೆ ಒಂದು ಸ್ವಲ್ಪ ಇದು ಫಸ್ಟ್ ಆಫ್ ಆಲ್ ನಮ್ಮ ಎಕ್ಸ್ಪೀರಿಯನ್ಸ್, ಒಬ್ಬ ಸೈನಿಕ ಜೀವನದ ಎಕ್ಸ್ಪೀರಿಯನ್ಸ್ ಜಸ್ಟ್ ಒಂದು 2 ನಿಮಿಷ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. 96 ಏಪ್ರಿಲ್ನಲ್ಲಿ ನಾನು ಮಿಲಿಟರಿಗೆ ಹೋಗಿದ್ದೆ. ಅದಾದ್ಮೇಲೆ 1999 ಮೇನಲ್ಲಿ ನಾನು ನಮ್ಮ ಒಂದು ಬೆಟಾಲಿಯನ್ ವೆಸ್ಟ್ ಬೆಂಗಾಲಲ್ಲಿ ಕಾರ್ಗಿಲ್ ವಾರ್ ಸ್ಟಾರ್ಟ್ ಆಗುತ್ತೆ. ವೆಸ್ಟ್ ಬೆಂಗಾಲ್ ಅಂತ ಒಂದು ಜಾಗ, ಅಲ್ಲಿಂದ ನಮಗೆ ನೈಟ್ ಆರ್ಡರ್ ಬಂತು, ಇವಾಗಲೇ ಮೂವ್ ಆಗಬೇಕು ಕಾರ್ಗಿಲ್ ಸೆಕ್ಟರ್ಗೆ. ಯುದ್ಧ ನಡೀತಾ ಇರೋ ಜಾಗಕ್ಕೆ ಮೂವ್ ಆಗಬೇಕಂತೆ. ಬೆಳಗಿನ ಜಾವ 4 ಗಂಟೆಗೆ, ಅದಕ್ಕೆ ಮುಂಚೆನೆ ಮದ್ದುಗುಂಡು ಎಲ್ಲ ಬಂದು ಎಲ್ಲ ನಾವು ರೆಡಿ ಮಾಡ್ಕೊಂಡ್ವಿ. ಹೆಲಿಕಾಪ್ಟರ್ಲಿ ನಮ್ಮ ಕ್ಯಾಂಪಿನ ಒಂದು 150-200 ಜನ ಹೆಲಿಕಾಪ್ಟರ್ಲಿ ಡ್ರಾಪ್ ಮಾಡಲಾಗಿತ್ತು. ಫ್ಯಾಮಿಲಿ ಮತ್ತೆ ಮಕ್ಕಳು ಎಲ್ಲ ಬಿಟ್ಬಿಟ್ಟು ಅಲ್ಲಿ ಇರ್ಬೇಕಾದ್ರೆ ಆ ಒಂದು ಸಿಚುಯೇಷನ್ ದೇವರೇ ಯಾರಿಗೂ ಆ ಕಷ್ಟ ಕೊಡೋದು ಬೇಡ ಅಂತ ನಮ್ಮ ಮನಸ್ಸಲ್ಲಿ ಫೀಲಿಂಗ್ ಬರುತ್ತೆ. ಆದ್ರೂ ಅದನ್ನ ಜಯಿಸಿ ನಾವು ಮಾಡ್ಬೇಕು, ನಾವು ದೇಶಕ್ಕೋಸ್ಕರ ಸೇವೆ ಮಾಡಬೇಕು. ನಾವಿಲ್ಲಿ ದೇಶ ರಕ್ಷಣೆ ಮಾಡ್ತಾ ಇದ್ರೆ ನಮ್ಮ ದೇಶ ಸುಭದ್ರವಾಗಿರುತ್ತೆ ಅಂತೇಳಿ ಆ ಒಂದು ಫೀಲಿಂಗ್ ಅಲ್ಲಿ ನಾವು ಅದೇ ಡ್ಯೂಟಿ ಮಾಡ್ತಾ ಇರ್ತೀವಿ. ಆದ್ರೆ ಕೆಲವೊಂದು ಪರಿಸ್ಥಿತಿನಲ್ಲಿ ಎಲ್ಲರೂ ಆ ತರ ಡ್ಯೂಟಿ ಮಾಡೋಕ್ಕಾಗೋದಿಲ್ಲ, ಎಲ್ಲರಿಗೂ ಆ ತರದ ಅವಕಾಶನೂ ಸಿಗೋದಿಲ್ಲ. ಒಂದ್ಸರಿ ಒಂದು ಸೋಲ್ಜರ್ ಆಗ್ಬೇಕು ಅಂದ್ರೆ ಸೆಲೆಕ್ಷನ್ ಹೋದಾಗ ಮಿನಿಮಮ್ ಅಂದ್ರೆ 8,000, 10,000, 20,000 ಜನದವರೆಗೂ ಓಪನ್ ರ್ಯಾಲಿಲಿ ಸೆಲೆಕ್ಷನ್ ಬರ್ತಾರೆ. ಬಂದ್ರೆ ಯಾರಿಗೋ ಒಬ್ಬರಿಗೆ ದೇಶ ಸೇವೆ ಮಾಡೋ ಒಂದು ಅವಕಾಶ ಸಿಗುತ್ತೆ. ಅದನ್ನ ಸದುಪಯೋಗಪಡಿಸ್ಕೊಂಡು ದೇಶ ರಕ್ಷಣೆಗೋಸ್ಕರ ಇಷ್ಟು ದಿನ ನಾವು ನಮ್ಮ ಸೇವೆಯನ್ನ ನಿರ್ವಹಿಸ್ತಾ ಇದ್ದೀವಿ. ಮಕ್ಕಳಿಗೂ ಅಷ್ಟೇನೆ ಒಂದು ವಿನಯ, ವಿಧೇಯತೆ, ಒಂದು ಶಿಸ್ತು, ಅವರ ಒಂದು ಇದರಲ್ಲಿ ಪೋಷಕರಾಗ್ಲಿ ಮತ್ತೆ ನಮ್ಮ ಟೀಚರ್ಸ್ ಆಗಲಿ ಅವರಿಗೆಲ್ಲ ಸ್ವಲ್ಪ ಶಿಕ್ಷಣ ಮಾಧ್ಯಮದ ಮೂಲಕ ಅವ್ರಿಗೆ ತಿಳಿಯಿರಬೇಕು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಇವತ್ತು ನಾವು ಹೆಂಗ ನಾಳೆ ದಿವಸ ಅವರು ಅಷ್ಟೇನೆ, ಅವ್ರದ್ದೇ ದೇಶ. ಇವತ್ತು ನಾವು ದೇಶ ರಕ್ಷಣೆ ಮಾಡ್ತಾ ಇದ್ದೀವಿ, ನಾಳೆ ದಿನ ಅವರೇ ಮಾಡ್ಬೇಕು. ಅವೆಲ್ಲ ಒಂದು ನೀತಿ ಪಾಠಗಳನ್ನ ಕಲಿಸ್ತಾ ಮಕ್ಕಳಲ್ಲಿ ಒಂದು ಉದಾತ್ತ ಧ್ಯೇಯಗಳನ್ನ, ಒಳ್ಳೆ ಅನುಭವಗಳನ್ನ ಹಂಚ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಬಂದ ಟೈಮಲ್ಲೇ ಡಾಕ್ಟರ್ ರಾಜಣ್ಣ ಸರ್ ಅವರು ಆಫೀಸಲ್ಲಿ ಇದ್ರು. ಅವ್ರ ಜೊತೆ ಸುಮಾರು ಒಂದು ಹೆಚ್ಚು ಕಡಿಮೆ 1/2 ಅವರ್ಗಿಂತ ಜಾಸ್ತಿನೇ ನಾವಿಬ್ರು ಮಾತಾಡಿದ್ವಿ. ಅವತ್ತು ನನಗೆ ಆದಂತ ಸಂತೋಷ ಅಷ್ಟಿಷ್ಟ ಅಲ್ಲ, ಯಾಕಂದ್ರೆ ಅವ್ರು ಮಾತಾಡ್ಸಿದ ರೀತಿ, ನಮ್ಗೆ ಕೊಟ್ಟಂತ ಗೌರವ, ಇಲ್ಲಿ ಶಾಲೆ ಪರಿಸರ, ಇಲ್ಲಿರ್ತಕ್ಕಂಥ ಸಂಸ್ಕಾರ, ಇಲ್ಲಿಂದ ಟೀಚರ್ಸ್ಗಳ ಬಿಹೇವಿಯರ್ ಎಲ್ಲ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಜುಕೇಶನ್ ಎಲ್ಲ ಕಡೆನೂ ಸಿಗುತ್ತೆ. ದುಡ್ಡಿರೋರು ಬಹಳ ದುಡ್ಡು ಖರ್ಚು ಮಾಡಾದ್ರೆ ಹೆಂಗಾದ್ರೂ ಮಾಡಿ ಮಕ್ಕಳನ್ನ ವಿದ್ಯಾವಂತ ಮಾಡ್ತಾರೆ. ಹಾಗೆ ಮಧ್ಯಮ ವರ್ಗದವರು, ಬಡವರು ಅವರವರ ತಕ್ಕ ಮಟ್ಟಿಗೆ ಎಲ್ಲರೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಬಹಳ ಎಫರ್ಟ್ ಆಗ್ತಾ ಇದ್ದಾರೆ. ಆದ್ರೆ ಒಂದು ಸಂಸ್ಕಾರ ಅನ್ನೋದೊಂದಿದೆ, ಅದು ಎಲ್ಲೋ ಕೈಜಾರಿ ಹೋಗ್ತಾ ಇದೆ. ಈಗಿನ ಜನರೇಷನ್ ಏನಿದ್ರು ಯಾವಾಗಲೂ ದುಡ್ಡಿನ ಹಿಂದೆಗಡೆ ಬಿದ್ದಿದೆ. ಅದ್ರ ಮಧ್ಯೆ ಸಂಸ್ಕಾರ, ಗುರು ಹಿರಿಯರು, ದೇಶ ಪ್ರೇಮ, ಆಮೇಲೆ ಸುತ್ತಮುತ್ತಲಿನ ಪರಿಸರ, ಮನೆ ಎಲ್ಲರೂ ಚೆನ್ನಾಗಿರ್ಬೇಕು. ಅವಾಗ ಮಾತ್ರನೇ ಅದು ಒಂದು ಮನುಷ್ಯನ ಜೀವನ ಒಂದು ಉದ್ಧಾರಕ್ಕೆ ಬಂದ್ಬಿಟ್ಟದು. ಅಂತ ಒಂದು ಪರಿಸರವನ್ನ ಇಲ್ಲಿ ನಾನು ನೋಡಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.